ಇವತ್ತು ಕೆಲ ಕುಟುಂಬಗಳನ್ನು ಅವನು ಚೆನ್ನಾಗಿ ನೋಡ್ತಾ ಇದ್ದಾನೆ. ಅವನು ನೋಡೋದಕ್ಕೆ ಕಾರಣ ಏನು ಗೊತ್ತಾ? ಅವನ ನೆನಪಿನಿಂದ ನೀನು ಮಾಸಿ ಹೋಗಲಿಲ್ಲ. ಅವನ ನೆನಪಿನಲ್ಲಿ ನಿನ್ನನ್ನು ಇಟ್ಟಿದ್ದಾನೆ, ನಿನ್ನ ಕುಟುಂಬವನ್ನು ಇಟ್ಟಿದ್ದಾನೆ, ನಿನ್ನ ಸೇವೆಯನ್ನು ಇಟ್ಟಿದ್ದಾನೆ, ನೀನು ಮಾಡಿದ ತ್ಯಾಗವನ್ನು ಇಟ್ಟಿದ್ದಾನೆ, ನೀನು ಹಾದು ಹೋದ ಇಕ್ಕಟ್ಟನ್ನು ಇಟ್ಟಿದ್ದಾನೆ, ನಿನ್ನ ಕಣ್ಣು ನೀರನ್ನು ತನ್ನ ಬುದ್ದಲಿಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾನೆ. ಪ್ರತಿಯೊಂದು ಹನಿ ಕಣ್ಣು ನೀರಿಗೂ ಪ್ರತಿಫಲ ಕೊಡೋದಕ್ಕೆ ಅವನ ನೆನಪಿನಲ್ಲಿ ಇಟ್ಕೊಂಡಿದ್ದಾನೆ. ಬ್ರದರ್, ಸಿಸ್ಟರ್, ಧೈರ್ಯವಾಗಿರು. ಆಮೆನ್. ಮನುಷ್ಯ ಮ್ಯಾನ್ ಕ್ಯಾನ್ ಫರ್ಗೆಟ್. ಮನುಷ್ಯ ಉಪಕಾರ ಸ್ಮರಿಸದೆ ಮರ್ತೋಗ್ಬಿಡ್ತಾನೆ. ಮ್ಯಾನ್ ಕ್ಯಾನ್ ಚೇಂಜ್ ದೇರ್ ಮೈಂಡ್. ಮನುಷ್ಯ ತನ್ನ ಮನಸ್ಸನ್ನು ಬದಲಾಯಿಸ್ಬಿಡ್ತಾನೆ. ಎಷ್ಟೋ ಜನರು ನಾನು ಕಂಡುಬಿಟ್ಟಿದ್ದೀನಿ, ಚೆನ್ನಾಗಿ ಲವಲವಿಕೆಯಿಂದ ಒಟ್ಟಿಗೆ ಇರ್ತಾರೆ. ಅವರ ಸ್ವಾರ್ಥ ಬಂದಾಗ, ಸ್ವಾರ್ಥ ಚಿಂತೆ ಬಂದಾಗ, ದೇ ವಿಲ್ ಚೇಂಜ್ ದೇರ್ ಮೈಂಡ್. ಸೋತ್ರ ಅದುವರೆಗೂ ಆತ್ಮಿಕ ತಂದೆ, ನಮ್ಮ ತಂದೆ ಹಂಗೆ ಹಿಂಗೆ ಅಂತೆಲ್ಲ ನಮ್ಮನ್ನು ಪುಸ್ಲಾಯಿಸ್ತಾ ಇರ್ತಾರೆ. ಆದರೆ ಅವ್ರ ಸ್ವಾರ್ಥ ಬಂದಾಗ ಅವ್ರು ಹೇಳೋದಕ್ಕೆ ನಡಿಬೇಕು. ದೇ ಚೇಂಜ್ ದೇರ್ ಮೈಂಡ್. ಮ್ಯಾನ್ ಕ್ಯಾನ್ ಫೇಲ್ ಟು ಡೆಲಿವರ್. ನಿನಗೆ ಹೇಳಿದಂಥ ಮಾತುಗಳನ್ನು ನೆರವೇರಿಸೋದಕ್ಕೆ ಅವನ ಅಸಮರ್ಥನಾಗಿರ್ತಾನೆ. ಮ್ಯಾನ್ ಕ್ಯಾನ್ ಡಿಸಪಾಯಿಂಟ್ ಯು. ಅವನು ನಿನಗೆ ನಿರಾಶೆಯನ್ನು ತರ್ಬೋದು. ನಾನು ಪದೇ ಹೇಳುವಂಥ ಒಂದು ಮಾತು, ಕೆಲವರು ಬಹಳ ಜನರು ತಾವು ಮಾಡಲ್ಲ, ಮಾಡೋರಿಗೂ ಬಿಡಲ್ಲ. ನಾಯಿ ತಿನ್ನೋದು ಇಲ್ಲ, ಹಸುವಿಗೆ ತಿನ್ನಕ್ಕೆ ಬಿಡೋದು ಇಲ್ಲ. ನಾಯಿ ತಿನ್ನೋದು ಇಲ್ಲ, ಹಸುವಿಗೆ ತಿನ್ನೋಕ್ಕೆ ಬಿಡೋದು ಇಲ್ಲ. ಹುಲ್ಲಿದೆ, ನಾಯಿ ನೀನೇ ತಿನ್ನು, ಬೇಡ ನನಗೆ, ಸರಿ ನಾನು ತಿಂತೀನಿ, ಗುರ್ರ್. ಕೆಲವರು ಹಾಗೆ ಕೆಲವರ ಜೀವನವನ್ನು ಡಿಸಪಾಯಿಂಟ್ ಮಾಡ್ತಾರೆ, ನಿರಾಶೆ ಪಡಿಸ್ತಾರೆ. ತಾವು ಮಾಡಲ್ಲ, ಮಾಡೋರನ್ನು ಬಿಡಲ್ಲ. ಕಾರಣ ಅವರು ಕೇಂದ್ರೀಕೃತವಾಗಿರೋದು ಅವರಲ್ಲಿ ಮಾತ್ರ. ಮತ್ತೊಬ್ಬರನ್ನ ದೂರ ಇಟ್ಟು ತಮ್ಮನ್ನೇ ತಾವು ಕೇಂದ್ರೀಕರಿಸ್ತಾರೆ. ಸ್ವಾರ್ಥ ಚಿಂತೆ. ಆಮೇನ್. ಕೆಲವರಿಗೆ ನಮ್ಮ ಮೇಲೆ ಭಾಳ ಪ್ರೀತಿ. ಎಷ್ಟು ಪ್ರೀತಿ ಅಂದರೆ ಬೇರೆ ಯಾರನ್ನೂ ಹತ್ರನೂ ಬಿಡಲ್ಲ. ಚಿಕ್ಕ ಮಕ್ಕಳಿದ್ದಾರೆ, ಮೊನ್ನೆ ಒಂದು ಡೈಲಾಗ್ ಹೊಡೆದ್ಬಿಟ್ಟ ಒಬ್ಬ ಚಿಕ್ಕ ಹುಡುಗ. ಬೇಡ, ನಾನು ಹೆಸರು ಹೇಳಲ್ಲ. ಹೈ, ನನ್ನ ಪಾಸ್ಟರ್ ತಾತ, ಯು ಗೋ ಅಂದ್ಬಿಟ್ಟ. ಪೊಸೆಸಿವ್ ಪ್ರೀತಿ. ಯಾಕೆ ಅದು ಸಂಭವಿಸುತ್ತಂತೆ ಅಂದರೆ, ಎಲ್ಲಾದರೂ ಸರಿ ನನಗೆ ಇರುವಂಥ ಬಾಂಧವ್ಯ ಬೇರೆ ಯಾರು ಅದರ ಒಳಗಡೆ ನುಸುಳಬಾರ್ದು. ಮ್ಯಾನ್ ಕ್ಯಾನ್ ಡಿಸಪಾಯಿಂಟ್ ಯು, ಮ್ಯಾನ್ ಕ್ಯಾನ್ ಫರ್ಗೆಟ್ ಯು, ಮ್ಯಾನ್ ಕ್ಯಾನ್ ಚೇಂಜ್ ದೇರ್ ಮೈಂಡ್ ಸೆಟ್. ಅವ್ರ ಮನಸ್ಸನ್ನು ಬದಲಾಯಿಸ್ತಾರೆ. ಅವ್ರು ನಿನ್ನ ಡಿಸಪಾಯಿಂಟ್ ಮಾಡ್ತಾರೆ, ನಿರಾಶೆ ಪಡಿಸ್ತಾರೆ. ಆದ್ರೆ ದೇವರು ನಿನ್ನನ್ನು ಮರೆಯೋದಿಲ್ಲ. ಕಮ್ ಆನ್. ಎಂತೆಂಥ ಪೊಳ್ಳು ಭರವಸೆಗಳನ್ನು ಕೊಡ್ತಾರೆ. ಆದರೆ ಸಮ್ಟೈಮ್ಸ್ ಮ್ಯಾನ್ ಕ್ಯಾನ್ ಫೇಲ್ ಟು ಡೆಲಿವರ್. ಅವರು ಹೇಳಿದಂಥ ಮಾತುಗಳನ್ನ ಉಳಿಸ್ಕೊಳಲ್ಲ. ನನ್ನ ಹತ್ರ
ಅನೇಕರು ಬಂದು ಹೇಳ್ತಾರೆ, ಪಾಸ್ಟ್ರೇ ದೇವರ ಆತ್ಮ ನನಗೆ ದರ್ಶನ ತೋರಿಸಿದ್ರು, ಸಾಯವರೆಗೂ ನಿಮ್ಮ ಜೊತೆಲೇ ಇದ್ದು ಸೇವೆ ಮಾಡಬೇಕು. ಒಳ್ಳೆಯದು, ಆವಾಗಲೇ ಹುಷಾರಾಗ್ಬಿಡ್ತೀನಿ ನಾನು. ಆವಾಗಲೇ ಹುಷಾರಾಗ್ಬಿಡ್ತೀನಿ. ಈ ಡೈಲಾಗ್ ಕೇಳಿದಾಗಲೇ ಮ್ಯಾನ್ ಕ್ಯಾನ್ ಫೇಲ್ ಟು ಡೆಲಿವರ್. 3 ತಿಂಗಳಾಗಲ್ಲ, ಅಷ್ಟರಲ್ಲೇ ಈ ಡೈಲಾಗ್ ಇಟ್ಕೊಂಡೇ ಅವರು ಬೇರೆ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ದೇವ್ರು ಹೇಳಿದ್ದಾರೆ ನಿಮ್ಮ ಜೊತೆ ಇರಬೇಕಂತೆ, ಅದಕ್ಕೆ ನೆಕ್ಸ್ಟ್ ಟೈಮ್ ಪಾಸ್ಟ್ರೆ ನಿಮ್ಗೆ ಆಗಲಿಲ್ಲ ಅಂದರೆ ಹೇಳ್ರಿ, ನಾನೇ ಪ್ರೀಚ್ ಮಾಡ್ತೀನಿ ಅಂತಾರೆ. ತೊಂದರೆ ಏನಿಲ್ಲ ಪಾಸ್ಟ್ರೆ, ನೀವು ಹೋಗೋದು ಬೇಡ, ನಾನೇ ಓಡ್ತೀನಿ ಅಂತಾರೆ. ವಿ ನೋ ಅವರ ಜೀವನದಲ್ಲಿ ದೇರ್ ಮೋಟಿವ್ ಇಸ್ ರಾಂಗ್. ಅವರ ಗುರಿ ತಪ್ಪು. ಲಿಸನ್ ಟು ಮೀ. ಇಲ್ಲಿ ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ನೀವು ನನ್ನ ಜೊತೆ ಇದ್ದೀರಾ? ಸಮಥಿಂಗ್ ಏನಾದರೂ ಕಲಿತಾ ಇದ್ದೀರಾ? ಲಿಸನ್ ಟು ಮೀ, ದಿಸ್ ಇಸ್ ಬ್ಯೂಟಿಫುಲ್. ಮನುಷ್ಯ ತನ್ನ ಸ್ವಾರ್ಥ ಚಿಂತೆಯಿಂದ ಗುರಿಯನ್ನು ಇಟ್ಟು ಸೇವೆಗೆ ಇಳಿದ್ರೆ ನೆವರ್ ಅವನ ಆಯುಸ್ಸಿನಲ್ಲಿ ಅವನು ಸಕ್ಸಸ್ ಆಗಲ್ಲ. ಒಂದು ಲೆವೆಲ್ವರೆಗೂ ಹಿಂಗೆ ಮ್ಯಾನೇಜ್ ಮಾಡ್ಕೊಂಬರ್ಬೋದು, ನಿನ್ನ ಮೇಲ್ವರೆಗೂ ಬರ್ಬೋದು. ದೇವರು ಅಲ್ಲಿಂದ ಜಾಡ್ಸ್ ಓದಿತಾರೆ, ನೀನು ತಿರ್ಗಾ ಕೆಳಗಡೆ ಬಂದುಬಿಡ್ತೀಯ. ಆ ಕೆಳಗಡೆ ಬಿದ್ದಾಗ ಇವರು ಯಾರು ನಿನ್ನನ್ನು ಮೂಸು ನೋಡಲ್ಲ. ದಟ್ ಈಸ್ ದ ಫ್ಯಾಕ್ಟ್. ಅದರಿಂದಲೇ ನಾನು ಹೇಳಿದೆ, ಮನುಷ್ಯ ನಿನ್ನನ್ನು ಮರಿಬೋದು, ಮನುಷ್ಯ ನಿನ್ನನ್ನು ನಿರಾಶೆ ಪಡಿಸ್ಬೋದು, ಮನುಷ್ಯ ಅವನ ಮನಸ್ಸನ್ನು ಬದಲಾಯಿಸ್ಬೋದು, ಮನುಷ್ಯ ಅವನು ನಿನ್ನನ್ನು ಅಥವಾ ಅವನು ಹೇಳಿದಂಥ ಮಾತುಗಳನ್ನು ನೆರವೇರಿಸದೆ ಹೋಗ್ಬೋದು. ದ ಮ್ಯಾನ್ ಕ್ಯಾನ್ ಬಿಟ್ರೆ, ನೀನು ದ್ರೋಹ ಮಾಡ್ಬೋದು. ಭಾಳ ಕೆಲವೊಂದು ಅದರಲ್ಲಿ ಆಶ್ಚರ್ಯಪಡೋ ಅವಶ್ಯಕತೆನೇ ಇಲ್ಲ. ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟಿದ್ದು ಅನ್ಯರಲ್ಲ, ಅಥವಾ ಸಾಧಾರಣವಾದ ವಿಶ್ವಾಸಿ ಅಲ್ಲ, ಯೇಸುವಿನ ಶಿಷ್ಯನಾದ ಇಸ್ಕರಿಯೋತ ಯೂದನೇ. ಜೊತೆಗೆ ನಡೆದ, ಜೊತೆಗೆ ತಿಂದ, ಜೊತೆಗೆ ಇದ್ದ, ಜೊತೆಗೆ ಅದ್ಭುತ ಕಂಡ, 12 ಶಿಷ್ಯರಲ್ಲೂ ಒಬ್ಬರಾಗಿದ್ದ. ಸಮ್ಟೈಮ್ಸ್ ಈ ದ್ರೋಹ ಎನ್ನೋದು, ಬಿಟ್ರೆ ಮಾಡೋದು, ಜೊತೆಗಿದ್ದೇ ಮಾಡಿಬಿಡ್ತಾರೆ. ವಿ ಹ್ಯಾವ್ ಟು ಬಿ ಕೇರ್ಫುಲ್. ನಮ್ಮ ಅನುಭವದಲ್ಲಿ ಅದು ಸಂಭವಿಸಿರ್ಬೋದು, ನಿಮ್ಮ ಅನುಭವದಲ್ಲಿ ಅದು ಕಂಡಿರ್ಬೋದು. ಹಾಗಂತ ದೇವರು ನಿಮ್ಮನ್ನ ಮರ್ತು ಬಿಟ್ಟ ಅಂತ ತಿಳ್ಕೊಂಬೇಡ್ರಿ. ಮ್ಯಾನ್ ಕ್ಯಾನ್ ಬಿಟ್ರೇ ಯು, ಬಟ್ ನೆವರ್ ಗಾಡ್ ಫರ್ಗೆಟ್ ಯು. ದೇವರು ನಿನ್ನನ್ನು ಮರೆಯೋದಿಲ್ಲ. ಮ್ಯಾನ್ ಕ್ಯಾನ್ ಡಿಸೀವ್ ಯು. ವಂಚನೆ ಮಾಡ್ತಾರೆ. ಐ ಆಮ್ ಟೆಲಿಂಗ್ ಯು ಒನ್ ಥಿಂಗ್. ಭಾಳ ಶ್ರದ್ಧೆಯಿಂದ ಗಮನಿಸ್ರಿ. ಸೇವೆ ಸಭೆಯಲ್ಲಿ ಗುರುತಿಸ್ಕೊಳ್ಬೇಕು. ಕರೆಕ್ಟ್ ಅಂದರೆ ಆಮೇಲೆ ಹೇಳ್ರಿ. ಸೇವೆ ಸಭೆಯಲ್ಲಿ ಗುರುತಿಸ್ಕೊಬೇಕು. ನಾನು ಕೇಳ್ತೀನಿ, ಉದಾಹರಣೆಗೆ ಕಣ್ಣು ಕಾಣಲ್ಲಪ್ಪ ನನಗೆ, ನಾನು ಕುರುಡ. ಒಂದು ಅದ್ಭುತ, ದೇವ್ರ ಕಣ್ಣು ತೆರೆದ್ರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ? ನನ್ನ ಕಣ್ಣು ಕಾಣದೇ ಇದ್ದು ಕಣ್ಣು ಬಂದರೆ ಹೆಂಗಿರುತ್ತೆ ರಿಯಾಕ್ಷನು? ನಿಮ್ಮ ಥರ ಮೌನವಾಗಂತೂ ಇರ್ತಿರ್ಲಿಲ್ಲ. ಕುಪ್ಪಳಿಸ್ಬಿಡ್ತಿದ್ದೆ, ಬಡ್ಕೊಬಿಡ್ತಿದ್ದೆ. ಅಯ್ಯೋ ನನಗೆ ಎಲ್ಲ ಕಾಣುತ್ತೆ ಅಂತ. ಹೌದಲ್ವಾ? ಅಯ್ಯೋ ಇಷ್ಟು ಟ್ಯೂಬ್ಲೈಟ್ ಅಂತ ಗೊತ್ತಿರಲಿಲ್ಲ ನೀವು. ಹೌದು ತಾನೆ? ಕೂಗಾಡ್ಬಿಡ್ತೀವಿ ತಾನೆ. ಕೆಲವ್ರ ಚಿಂತೆ, ಸಭೆ ನಮ್ಮನ್ನು ಪ್ರಮೋಟ್ ಮಾಡಲ್ಲ, ಸಭೆ ನಮ್ಮನ್ನು ಗಣನೆಗೆ ತಗೊಳಲ್ಲ, ಸಭೆ ನಮ್ಮನ್ನು ಯಾವುದಕ್ಕೆ ಉಪಯೋಗಿಸ್ಕೊಳಲ್ಲ. ಸಭೆ ನಿನ್ನನ್ನು ಉಪಯೋಗಿಸ್ಕೋಬೇಕಾದ್ರೆ ನೀನು ಸಭೆಗೆ ಉಪಯೋಗವಾಗಿರು. ಹಲೋ, ನಿನ್ನ ಮನೆಗೆ ಬಂದು ನಿನ್ನನ್ನು ಹೊತ್ಕೊಂಬರಕ್ಕಾಗುತ್ತೇನ?
ಮಧ್ಯದಲ್ಲಿ ನಿಲ್ಲ ಅಂತೆ ಬರಲಿಲ್ಲ. ನಾನು ತಳಹದಿಯಿಂದನೇ, ಫೌಂಡೇಶನ್ ಇಂದಾನೆ ಸ್ಟ್ರಾಂಗ್ ಮಾಡ್ಕೊಂಡ್ ಬಂದಿದ್ದು. ಆಲಯದಲ್ಲಿ ಗುಡಿಸ್ತಾ ಇದ್ವಿ, ಆಲಯದಲ್ಲಿ ಈವನ್ ಟಾಯ್ಲೆಟ್ ವರ್ಗೂ ಕ್ಲೀನ್ ಮಾಡ್ತಾ ಇದ್ವಿ. ನಾವು ನಮಗೇನು ನಾಚಿಕೆ ಇರಲಿಲ್ಲ. ಸೇವೆ ಅಂದ್ರೆ ಸೇವೆ, ಅದರಲ್ಲಿ ಸ್ಟಾಟಸ್ ನೋಡಕ್ ಹೋಗ್ಲಿಲ್ಲ, ಹಣವಂತರು ಸ್ಥಿತಿವಂತರು ನೋಡಕ್ ಹೋಗ್ಲಿಲ್ಲ. ನನ್ನ ದೇವ್ರು ನೋಡಕ್ ಹೋದೆ. ದೇವ್ರು ನನ್ನ ತಗ್ತಾನ ಇಲ್ವ ಅಂತ ಪರೀಕ್ಷೆ ಮಾಡಿ ನೋಡಿದ್ರು. ಬರುವ ದೈವ ಸೇವಕರ ಪಟ್ಟೆ ಐರನ್ ಮಾಡಿಕೊಡ್ತಿದ್ದೆ. ಅವ್ರ ಶೂವರೆಗೂ ಅವ್ರ ಪರ್ಮಿಷನ್ ಇಲ್ದಿರೋ ತಗೊಂಡೋಗಿ ನಾನೇ ಪಾಲಿಷ್ ಮಾಡಿ ತಗೊಂಬಂದು ಇಟ್ಬಿಡ್ತಿದ್ದೆ. ಅವ್ರ ಪೆಟ್ಟಿಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದೆ. ಈಗೆಲ್ಲ ಫ್ಲೈಟಲ್ಲಿ ಟ್ರಾಲಿ ಇದೆ, ಹಿಂಗೆ ಎಳ್ಕೊಂಡು ಹೋಗ್ಬಿಟ್ರೆ ಸಾಕು. ಅವಾಗೆಲ್ಲ ಎಳ್ಕೊಂಡು ಹೋಗಂದಿಲ್ಲ, ಹೊತ್ಕೊಂಡು ಹೋಗಲೇಬೇಕಾಗಿತ್ತು. ಸ್ತೋತ್ರ ಹೇಳಲಿಲ್ಲ ನೀವು. ಕಾರಣ ಒಂದು ದಿನನೂ ನೀವು ಪಟ್ಟಿ ಹೊರಕ್ಕೆ ಹೋಗಲಿಲ್ಲ. ಒಂದಿನ ಆದರೂ ಸೇವೆ ಮಾಡಿದರೆ ನೀವು ಇಷ್ಟು ಹೇಳ್ತಿದ್ದಂಗೆ ತುಂಬಿದ ಹೃದಯದಲ್ಲಿ ಸ್ತೋತ್ರ ಹೇಳ್ಬಿಡ್ತಿದ್ರಿ. ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಪ್ರೀತಿಯ ದೇವ ಜನರೇ, ನಿನಗೊಂದು ಸೇವೆ ಇದೆಯಾ? ಆ ಸೇವೆ ಸಭೆಯಲ್ಲಿ ಗುರುತಿಸ್ಕೋ. ಸಭೆಯಲ್ಲಿ ಗುರುತಿಸ್ಕೋ. ಎಲ್ಲ ಕಾಲದಲ್ಲೂ ಇದ್ದಾರೆ, ಮನೆಗಳಲ್ಲೂ ಹೋಗ್ತಾರೆ, ಸುಳ್ಳು ಪ್ರಬೋಧನೆಗಳನ್ನು ಹೇಳ್ಬಿಡ್ತಾರೆ. ಕೆಲವರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಪಾಸ್ಟ್ರೇ ಇವ್ರು ಗೊತ್ತಾ ನಿಮಗೆ ಅಂದರು. ಯಾರೂ ಗೊತ್ತಿಲ್ಲ, ಹೇಳಪ್ಪ. ಸ್ತೋತ್ರ. ಪಾಸ್ಟ್ರೇ ಇವರು ನಮ್ಮ ಸಭೆಗೂ ಬರ್ತಾರೆ, ಅಲ್ಲಿ ಇಲ್ಲಿ ಹೋಗಿ ಪ್ರಬೋಧನೆಗಳನ್ನೆಲ್ಲ ಹೇಳ್ತಾರೆ. ಸ್ತೋತ್ರ. ಪ್ರಬೋಧನೆ ಹೇಳಿದ್ಮೇಲೆ ಹೇಳ್ತಾರೆ, ನೀವು ಯಾಕೆ ತಗೊಂಡೋಗಿ ರವಿ ಪಾಸ್ಟರ್ ಚರ್ಚಿಗೆ ಹಣ ಕೊಡ್ತೀರಾ? ನಾನಲ್ವಾ ನಿಮ್ಗೆ ಸೇವೆ ಮಾಡೋದು, ನನಗೆ ಕೊಡ್ರಿ ಅಂತಾರಂತೆ. ಸ್ತೋತ್ರ. ಇದು ನಾನು ಹೇಳಿದಲ್ಲ, ನನಗೆ ಫೋನ್ ಮಾಡಿ ಹೇಳಿದಂಥ ವಿಷಯ. ನಾನು ಹೇಳಿದೆ, ಪಾಪ ಆ ಸಹೋದರಿ ಹೊಟ್ಟೆಪಾಡಿಗೆ ಆಯ್ಕೆ ಮಾಡ್ಕೊಂಡಿರೋ ಮಾರ್ಗ ಅದು. ನಾನು ಹೊಟ್ಟೆಪಾಡಿಗೆ ಆಯ್ಕೆ ಮಾಡ್ಕೊಂಡಿರೋದಲ್ಲ, ಸೇವೆ. ಆಮೇಲೆ ಇದನ್ನು ಗಮನ ಇಟ್ಕೊಳ್ರಿ. ಯಾರೇ ಸೇವಕಿಯರಾಗಲಿ, ನಿಮ್ಮ ಸೇವೆ, ನೀವು ಎಷ್ಟೇ ದೊಡ್ಡ ಟಾಪ್ ಸೇವಕರಾದರೂ ಸರಿ, ಈವನ್ ಕೊಯರ್ನಲ್ಲಿ ಆಡುವವರಾಗಿದ್ದರೂ ಪರವಾಗಿಲ್ಲ. ಆಮೇಲೆ ನಿನ್ನ ಸೇವೆ ಅನ್ನೋದು ಸಭೆಯಲ್ಲಿ ಆರಂಭವಾಗಲಿ. ಸಭೆ ನಿಮ್ಮನ್ನು ಗುರುತಿಸುತ್ತೆ, ಸಭೆ ನಿಮ್ಮನ್ನು ಎಂಕರೇಜ್ ಮಾಡುತ್ತೆ. ನೀನು ಸಭೆ ಸೇವೆ ಮಾಡಿದ್ರೆ ಸಭೆ ನಿನಗೂ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆ ಗೊತ್ತಾ? ಅಲ್ಲಲ್ಲಿ ಆ ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ಸನ್ಮಾನಿಸುವವರು ನಾನು ಸನ್ಮಾನಿಸ್ತೀನಿ ಅಂತ. ನಿನಗೆ ಸಭೆ ಕ್ರೀಮ್ ಮಾತ್ರ ಬೇಕು, ಸಭೆ ಬೇಡ ಅಂದರೆ ಮ್ಯಾನ್ ಕ್ಯಾನ್ ಬಿಟ್ರೇ ಯು, ಮ್ಯಾನ್ ಕ್ಯಾನ್ ಡಿಸೀವ್ ಯು. ನಿನ್ನ ವಂಚಿಸ್ಬೋದು. ಮನುಷ್ಯ ವಂಚಿಸ್ತಾನೆ, ನಾಜೂಕಾದ ಮಾತುಗಳಿಂದ ನಿನ್ನನ್ನು ವಂಚಿಸ್ತಾನೆ. ನಮ್ಮಲ್ಲಿ ಕನ್ನಡದಲ್ಲೊಂದು ನಾಣ್ಣುಡಿ ಹೇಳ್ತಾರೆ, ತೊಟ್ಟಲು ತೂಗೋದು ಇವರೇ, ಮಗುನ ಗಿಂಟವರು ಇವರೇ ಅಂತ. ಅದನ್ನೇ ಕರೆಯೋದು ವಂಚನೆ ಆತ್ಮ ಅಂತ. ಚೂ ಬಿಡೋದು ಇವರೇ, ಹೇ ಹಂಗಲ್ಲ ಏನಿಲ್ಲ ಸುಮ್ಗಿರ್ರಿ ಅಂತ ಸಮಾಧಾನ ಪಡಿಸೋದು ಇವರೇ. ಡು ಯು ಥಿಂಕ್ ಐ ಆಮ್ ಎ ಫೂಲ್? ಐ ಆಮ್ ನಾಟ್ ಎ ಫೂಲ್. ಮನುಷ್ಯನ ಕ್ಯಾರೆಕ್ಟರ್ ನೋಡಿ ಅಲ್ಲ ನಿನ್ನ ಆತ್ಮಿಕ ಜೀವಿತ. ಮನುಷ್ಯನ ಸ್ವಭಾವದ ಮೇಲೆ ಅಲ್ಲ ನಿನ್ನ ಆತ್ಮಿಕತೆ ಅವಲಂಬಿತವಾಗಿರೋದು. ಮನುಷ್ಯನಿಂದ ಮನುಷ್ಯನಿಗೆ ಅವನದೇ ಆದ ಸ್ವಾರ್ಥ ಚಿಂತೆಗಳು, ಸ್ವಾರ್ಥ ಕಾರ್ಯಗಳು ಇರುತ್ತೆ. ಆದರೆ ನಿನ್ನನ್ನು ಕರೆದವನು ಅವನ ಸ್ವಾರ್ಥಿ ಅಲ್ಲ, ಅವನ ನಂಬಿಗಸ್ತನಾದ ದೇವರಾಗಿರೋದ್ರಿಂದ ಅವನು ನಿನ್ನನ್ನು ನೆನಪು ಮಾಡಿಕೊಳ್ತಾನೆ. ಹಲ್ಲೆಲೂಯ. ಈಶಾಯ ನೆನೆಸ್ಕೊಳ್ಳಿಲ್ಲ, ಈಶಾಯನ ಮಕ್ಕಳಾದಂಥ ಅಣ್ಣಂದಿರು ನೆನೆಸ್ಕೊಳ್ಳಿಲ್ಲ, ಕಾಡಿನಲ್ಲಿರುವಂಥ ದಾವೀದನನ್ನ, ಕುರುಬ ಬಾಲಕನನ್ನ ನೆನೆಸ್ಕೊಂಡಂಥ ಒಬ್ಬ ದೇವರಿದ್ದಾನೆ. ನಿನ್ನ ತಂದೆ ನಿನ್ನನ್ನು ಮರಿಬೋದು, ನಿನ್ನ ತಾಯಿ ನಿನ್ನನ್ನು ಮರಿಬೋದು,
ನಿನ್ನ ಕುಟುಂಬದವರು ನಿನ್ನನ್ನು ಮರಿಬಹುದು. ನೀನು ಯಾರು ಇಲ್ಲ ಎಂದು ನಿನ್ನನ್ನು ಒಂಟಿಯಾಗಿ ತಳ್ಳಿ ಬಿಡಬಹುದು. ನೀನು ಗಣನೆಗೆ ಬಾರದವನು ಅಂತ ಹೇಳಿ ತಳ್ಳಿ ಬಿಡಬಹುದು. ನಮ್ಮ ಮನೆಗೆ ನೀನು ತಲೆನೋವು ಅಂತ ತಳ್ಳಿ ಬಿಡಬಹುದು. ಆದರೆ ನನ್ನ ದೇವರ ಪ್ರಮಾಣ, ತಳ್ಳಿ ಬಿಟ್ಟ ಕಲ್ಲನ್ನ ಅವನ ಮೂಲಗಲ್ಲಾಗಿ ಮಾಡುವ ದೇವರಾಗಿದ್ದಾರೆ. Come on, somebody shout hallelujah. ನಾವು ಸೇವೆ ಮಾಡಕ್ಕೆ ಇಳಿದವರು. ಕೆಲವರು ಪಾಸ್ಟ್ರಿಗೆ ಕಾಂಪಿಟೇಷನ್ ಬರ್ತಾರೆ. ಥ್ಯಾಂಕ್ ಯು. ನಿನ್ನ ಮನಸ್ಸಲ್ಲಿ ಯಾವಾಗ ಆ ಸ್ವಭಾವ ಬರುತ್ತೋ ಅದು ನಿನ್ನ ನಾಶಕ್ಕೆ ಗುಂಡಿ ತೋಡ್ತಾ ಇದೆಯಾ ಅಂತ ಅರ್ಥ. ನಾನು ಅನೇಕ ಆವರ್ತಿ ಹೇಳಿದ್ದೀನಿ, ವಿದೇಶಗಳಲ್ಲಿ ಅನೇಕ ಸಭೆಗಳಲ್ಲಿ ನಾನು ಕಂಡಿದ್ದೀನಿ. ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು, ಎಷ್ಟೇ ದೊಡ್ಡ ಹಣವಂತನಾಗಿದ್ದರು, ಶ್ರೀಮಂತನಾಗಿದ್ದರು, ಅವನ ಪಾಸ್ಟ್ರ್ ಮುಂದೆ ಬಂದಾಗ ಅವನು ಹೇಳ್ತಾನೆ, ಎಷ್ಟೇ ದೊಡ್ಡನಾದರೂ ಅವನ ಮುಂದೆ ಬಂದು ಅಯ್ಯ ಪ್ರೈಸ್ ದಿ ಲಾರ್ಡ್ ತಗ್ತಾನೆ, ಬಗ್ತಾನೆ. ಯಾಕೆ ತಗೋದು ಬಗ್ಗೋದು? ಅನೇಕ ಸಭೆಗಳಲ್ಲಿ ನೋಡಿದ್ದೀನಿ. ಐ ಸಾ ಇನ್ ಮೈ ಐಸ್. ನಾನೊಂದು ಒಳ್ಳೆ ಕಾರ್ ತಗೊಬೇಕಂದ್ರೆ ನನ್ನ ಪಾಸ್ಟ್ರು ಅದಕ್ಕಿಂತ ಶ್ರೇಷ್ಠವಾದ ಕಾರಲ್ಲಿ ಓಡಬೇಕು ಎಂದು ಭಾವಿಸುವವರು. ಮುಂಚೆ ನಮ್ಮಲ್ಲಿ ಕೆಲವರು ಇದ್ದರು, ಸ್ತೋತ್ರ ಹೇಳಲಿಲ್ಲ. ಪಾಸ್ಟ್ರು ಐಫೋನ್ ತಗೊಂಡ್ರೆ ಹೆಂಗಾದ್ರೂ ಮಾಡಿ ಐಫೋನ್ ತಗೊಬೇಕು. ಸರ್ ನಾನು ಹಣ ಕೊಟ್ಟು ತಗೊಳ್ಳಲ್ಲ ಸರ್, ಸೇವೆ ಮಾಡಿ ಬರ್ತೀನಿ, ಯಾರೋ ನನಗೆ ಗಿಫ್ಟ್ ಕೊಡ್ತಾರೆ ಅದು ಇಟ್ಕೊಂಡಿರ್ತೀನಿ. ನಿನಗೆ ಎಲ್ಲಿಂದ ಬರಬೇಕು? ನಿನಗೆ ಯಾರು ಗಿಫ್ಟ್ ಕೊಡ್ತಾರೆ? ಸ್ತೋತ್ರ ಹೇಳಲಿಲ್ಲ. ನೀನು ವಂಚನೆ ಮಾಡಿ ಬೇರೆಯವ್ರಿಗೆ ಮೋಸ ಮಾಡಿಬಿಟ್ಟು ಆ ದುಡ್ಡಲ್ಲಿ ತೊಗೊಂಡು ನಾನು ಐಫೋನ್ ತೊಗೊಂಡು ಪಾಸ್ಟ್ರ್ ಕಾಂಪಿಟೇಟ್ ಮಾಡ್ತೀನಿ ಅಂದರೆ ನೀನು ನಾಶ ಆಗುತ್ತೀಯ. ಮಾಡೋಕ್ಕೋಗ್ಬೇಡ. ಐ ನೋ, ಸುಮಾರು ಸತಿ ಹೇಳಿದ್ದೀನಿ, ನನ್ನ ಸಹೋದರರಿಗೆ ಗೊತ್ತು. ದಿಸ್ ಇಸ್ ನಾಟ್ ಗುಡ್ ಸ್ಪಿರಿಟ್. ಅದು ಒಳ್ಳೆಯ ಸ್ವಭಾವ ಅಲ್ಲ. ಕೆಲವರ ಒಳಗಡೆ ಬರೋದು ಚಿಂತೆ ಏನು ಗೊತ್ತಾ? ಇವತ್ತು ಅನೇಕ ಸಭೆಗಳಲ್ಲಿ ಪಾಸ್ಟ್ರುಗಳನ್ನು ಕಣ್ಣುನೀರು ಕುಡಿಸುವಂಥ ಕಮಿಟಿಗಳಿದೆ. ಭಾಳ ಕಣ್ಣುನೀರು ಕುಡಿಸಿದ್ದಾರೆ. ಅವರ ತಲೆಮಾರುಗಳು ನೋಡ್ರಿ ಶಾಪಕ್ಕೆ ಹೋಗಿರ್ತಾರೆ. ಥ್ಯಾಂಕ್ ಗಾಡ್ ಇಲ್ಲಿ ಇಲ್ದಿರೇ ಇರೋದಕ್ಕೆ. ಸ್ತೋತ್ರ. ಇಲ್ದಿರೇ ಇರಲಿಲ್ಲ ಅಂತ ಹೇಳಂಗಿಲ್ಲ, ಇದ್ರು ಅವ್ರನ್ನ ಯಾವ ರೀತಿ ನಿಭಾಯಿಸಬೇಕೆಂಬ ಪರಿಜ್ಞಾನವೂ ಅಭಿಷೇಕವೂ ದೇವರು ನಮಗೆ ಕೊಟ್ಟನು. ಕಿಲಾಡಿಗಳಿದ್ರು. ಇವತ್ತಿಲ್ಲ ಬಿಡ್ರಿ, ಸಭೆಯಲ್ಲೇ ಇಲ್ಲ. ಸಭೆಯಲ್ಲೇ ಇಲ್ದಿರೋ ಕುರಿತು ನಾನು ಹೇಳ್ತಾ ಇರೋದು. ತಪ್ಪು ತಿಳ್ಕೊಂಬೇಡ್ರಿ ಯಾರು. ಒಂದು ತಿಳ್ಕೊಳ್ರಿ, ಈ ವಂಚಿಸುವ ಆತ್ಮ ನಿಮ್ಮ ಒಳಗಡೆ ಬಂದರೆ ಸೈತಾನನು ನಿಮ್ಮನ್ನು ವಂಚಿಸ್ತಾನೆ. ದೇವರು ನಿಮ್ಮನ್ನು ನೆನಪು ಮಾಡಿಕೊಳ್ಬೇಕಂತಿದ್ದಾನೆ. 2021ಕ್ಕೆ ನೀವು ಕಾಲಿಡುವಾಗ ಒಂದು ದೃಢ ನಿಶ್ಚಯ ನಿಮ್ಮಲ್ಲಿ ಇರಲಿ. ಯಾರೆಲ್ಲ ನಮ್ಮನ್ನು ಕೈ ಬಿಟ್ಟರು, ಏನೆಲ್ಲ ಪರಿಸ್ಥಿತಿ ಆದರೂ, ಲೋಕ ಎಲ್ಲ ಕಲ್ಲೋಲವಾದರು, ಕೆಲಸ ನಷ್ಟವಾದರು, ಸಂಪಾದನೆ ವರಮಾನ ನಷ್ಟವಾದರು, ಬಿಸ್ನೆಸ್ ನಷ್ಟವಾದರು, ಆರೋಗ್ಯ ನಷ್ಟವಾದರು, ಸ್ಟಿಲ್ ಮೈ ಗಾಡ್ ಈಸ್ ಇನ್ ದ ಥ್ರೋನ್. ಅವನು ಸಿಂಹಾಸನದಲ್ಲಿ ಇದ್ದಾನೆ. Man can lie. ಸುಳ್ಳು ಹೇಳ್ಬೋದು. ಈಸಿಯಾಗಿ ಪಾಸ್ಟರ್ನ ಮೋಸ ಮಾಡ್ಬೋದು ನೀವು. ವೆರಿ ಈಸಿಯಾಗಿ ಕ್ಲೀನಾಗಿ ನೀವು ಸುಳ್ಳು ಹೇಳಿ ಮೋಸ ಮಾಡ್ಬೋದು. ಅವಾಗ ನನ್ನ ಹೆಂಡತಿ ನನ್ನನ್ನು ನೆನಪಿಸ್ತಾ ಇರ್ತಾಳೆ, ಸ್ತೋತ್ರ, ಅಷ್ಟು ಸುಳ್ಳು ಹೇಳ್ತಾ ಇದ್ದಾರೆ, ನೀವು ಅದನ್ನು ಹಂಗೆ ನಂಬ್ತಾ ಇದ್ದೀರಲ್ಲ ಅಂತ.
ನಾನು ಆವಾಗ ಅವಳಿಗೆ ಒಂದು ವಾಕ್ಯ ಹೇಳ್ತೀನಿ, ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಅಂತ. ನೀನು ಸುಳ್ಳು ಹೇಳ್ಬೋದು, ಮೋಸ ಮಾಡ್ಬೋದು, ವಂಚನೆ ಮಾಡ್ಬೋದು, ದ್ರೋಹ ಮಾಡ್ಬೋದು, ಕುತಂತ್ರ ಮಾಡ್ಬೋದು, ನೀನು ಭಕ್ತಿಯ ವೇಷವನ್ನು ಧರಿಸ್ಬೋದು. ಇಟ್ಸ್ ಆಲ್ ಫ್ಯಾಕ್ಟ್ಸ್ ಅಬೌಟ್ ಮ್ಯಾನ್. ಮನುಷ್ಯರ ಸ್ವಭಾವಗಳಿದೆಲ್ಲ. ಇದನ್ನು ಕಂಡು ಯಾರು ನಿರಾಶೆಗೆ ಹೋಗಬಾರ್ದು. ಸಭೆ ಒಳಗಡೆ ಕೆಲವರು ಸಭೆನೇ ಬಿಟ್ಟು ಹೋದ್ರು. ಯಾಕೆ ಗೊತ್ತಾ? ಅವ್ರಿಗಿದ್ರ ಒಳಗಡೆ ಬಿಸ್ನೆಸ್ ಮಾಡಬೇಕು ಅಂತ ಬರ್ತಾರೆ. ಅದಕ್ಕೆ ನಾನು ಅನುಮತಿ ಕೊಡಲ್ಲ, ಇಮ್ಮಿಡಿಯೇಟಾಗಿ ಬಿಟ್ಟು ಹೋಗ್ಬಿಡ್ತಾರೆ. ಅದುವರೆಗೂ ಏನು ಜೇನು ತುಪ್ಪ ಹಿಂಗೆ ಸುರಿಬೇಕು ಬಾಯಿಂದ. ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾರೆ. ಯಾವಾಗ ನೋ ಅಂತೀವೋ ಆವಾಗಲೇ ಕಂಬಿ ಕಳ್ಸ್ಕೊಂಡ್ಬಿಡ್ತಾರೆ. ನನಗೆ ಗೊತ್ತು ಅವ್ರು ನನ್ನನ್ನೆಲ್ಲ ಪ್ರೀತಿ ಮಾಡಿದ್ದು ವಿಶ್ವಾಸಿಗಳ ಹಣ ಲೂಟಿ ಹೊಡೆಯೋದಕ್ಕೆ ಪ್ಲ್ಯಾನ್ ಮಾಡಿದ್ದು. ವಿ ಡೋಂಟ್ ಎಂಟರ್ಟೈನ್. ಯೇಸು ಸ್ವಾಮಿ ಒಮ್ಮೆ ಹೇಳಿದ್ರು, ನನ್ನ ಆಲಯ ಪ್ರಾರ್ಥನಾ ಆಲಯ, ಅದನ್ನು ಕಳ್ಳರ ಗುಹೆ ಮಾಡ್ಕೊಂಡಿದ್ದೀರಾ ಅಂತ. ಯಾಕೆ? ಆಲಯದಲ್ಲಿ ಹೋಗುವಾಗ ಚಿನ್ನವಾರರು, ಪಾರಿವಾಳ ಮಾರುವವರು, ಕುರಿ ಮಾರುವವರು, ಸ್ತೋತ್ರ, ಯಾಜಕರು, ಇವರು ಅಡ್ಜಸ್ಟ್ಮೆಂಟು, ಸ್ತೋತ್ರ. ಯಜ್ಞಕ್ಕೆ ತರುವಂಥ ಕುರಿಯೋ ಪಾರಿವಾಳವೋ ಯಾವುದು ಊಣಿಲ್ಲದೆ ಇರಬೇಕು. ಅದನ್ನು ಪರೀಕ್ಷಿಸೋದು ಯಾಜಕನು ಪರೀಕ್ಷೆ ಮಾಡಿ ಅದನ್ನು ರಿಜೆಕ್ಟ್ ಮಾಡಿದ್ರೆ ಅವನು ಆ ವರ್ಷ ಯಜ್ಞ ಸಲ್ಲಿಸಂಗಿಲ್ಲ. ದೂರದಿಂದ ನಡ್ಕೊಂಬರುವಾಗ, ಕುರಿನ ಎಳ್ಕೊಂಬರುವಾಗ ಎಲ್ಲಾದರೂ ಕಲ್ಲಿಗೋ ಏನಾದರೂ ಹೊಡೆದು ಸ್ವಲ್ಪ ಬ್ಲಡ್ ಬಂತಂದ್ರೆ ಹೋಯ್ತು, ಅದು ರಿಜೆಕ್ಟೆಡ್. ಯಜ್ಞ ಅರ್ಪಿಸೋಕ್ಕಾಗಲ್ಲ. ಅದಕ್ಕೆ ಏನು ಅಡ್ಜಸ್ಟ್ಮೆಂಟ್, ಏನು ಪಕ್ಕದಲ್ಲಿ ಅಲ್ಲೇ ಕುರಿಗಳನ್ನ ಪಾರಿವಾಳ ಮಾರೋರ್ನೆಲ್ಲ ಅಡ್ಜಸ್ಟ್ಮೆಂಟು. ಕಮಿಷನ್ ಇಷ್ಟು % ನನಗೆ ಬಂದರೆ ಸಾಕು, ಕಮಿಷನ್ ಬೇಸಿಸಲ್ಲಿ. ಯೇಸು ಸ್ವಾಮಿ ಮಾಡಿದ್ದೇನು ಗೊತ್ತಾ? ಚಾಟಿ ತಗೊಂಡು ಬಾರ್ಸಾಕ್ಬಿಟ್ಟ. ನಾನಿವತ್ತು ಹೇಳ್ತೀನಿ ಕೇಳ್ರಿ, ದೇವರ ಆಲಯದಲ್ಲಿ ಮೋಸ ಮಾಡುವವರು, ವಂಚನೆ ಮಾಡುವವರು, ದೇವರ ನಾಮದಲ್ಲಿ ಜನರನ್ನು ವಂಚಿಸೋರು ಯಾರಾದರೂ ಇದ್ರೆ ಈ ಲೋಕದಲ್ಲಿ ಅಲ್ಲಲ್ಲಿಯ ಸ್ತೋತ್ರ, ಅವತ್ತು ಚಾಟಿ ತಗೊಂಡಿದ್ದ ರೀತಿಯಲ್ಲ, ಇವತ್ತು ದೇವರು ಅಲ್ಲಲ್ಲಿಯ ಸ್ತೋತ್ರ ಕಾಣದೇ ಇರುವ ಮಂಡಳದಲ್ಲಿ ಬಾರ್ಸಾಕ್ಬಿಡ್ತಾನೆ. ಇದು ಪ್ರಾರ್ಥನಾಲಯ. ಇಲ್ಲಿ ಜನ ಬರೋದು ಪ್ರಾರ್ಥನೆಗೆ, ಆರಾಧನೆಗೆ. ನಿನ್ನ ಪೊಲಿಟಿಕ್ಸ್ ನೋಡೋಕ್ಕೋ, ನಿನ್ನ ವಂಚನೆ ಮಾಡೋದು, ಸ್ವಭಾವ ನೋಡೋದಕ್ಕೆ, ಕಲಿಯೋದಕ್ಕೆ. ಈಗ ಒಬ್ರಿಗಿಂತ ಒಬ್ಬರು ಚಾಣಕ್ಯರಾಗೋದು. ಅವ್ರಂಗ ನಾನು ಹಿಂಗೆ ಶೇರಿಗೆ ಸಭಾ ಶೇರು ಸ್ತೋತ್ರ ಹೇಳ್ದೆ ಇದ್ದಾಗಲೇ ನನಗೊಂದು ಸಂಶಯ ಬರ್ತಾ ಇದೆ. ಅಲ್ವರೆಗೂ ನಿನ್ನ ಮುಖ ಯಾರು ಕಾಣ್ತಾ ಇಲ್ಲ ನನಗೆ, ಇಲ್ಲಿ ಲೈಟ್ ಹೊಡಿತಾ ಇರೋದ್ರಿಂದ. ಸ್ತೋತ್ರ. ಆಮೇನ್. ಒಬ್ಬ ಮಣ್ಣು ತಿಂದ ಅಂದ್ರೆ ನೀನು ಯಾಕೆ ಮಣ್ಣು ತಿಂತಿ? ಒಬ್ಬ ಅಡ್ಡದಾರಿಗೆ ಹೋದ, ನೀನು ಯಾಕೆ ಅಡ್ಡದಾರಿಗೆ ಹೋಗ್ತಿ? ಅವನು ಸರಿನಾ, ಇವನು ಸರಿನಾ, ಅದಕ್ಕೆ ನಾನು ಸರಿನಾ? ಬೇಡ್ರಿ. ಕರೆದವನು ನಂಬಿಗಸ್ತನು. ಅವನು ನಿನ್ನ ಕುಟುಂಬವನ್ನು ನೆನಪಿನಲ್ಲಿ ಇಟ್ಕೊಬೇಕಾ? ಅವನು ನಿನ್ನನ್ನು ನೆನಪಿನಲ್ಲಿ ಇಟ್ಕೊಬೇಕಾ? ನಿನ್ನನ್ನು ಸದಾಕಾಲ ಅವನು ತನ್ನ ಪುಸ್ತಕದಲ್ಲಿ ನಿನ್ನ ಹೆಸರು ಏನೋ ಅಂತ ಹೇಳ್ತಾನೆ, ತನ್ನ ಭಕ್ತರು ತಮ್ಮಲ್ಲಿ ಮಾತನಾಡುವ ಮಾತುಗಳನ್ನು ತನ್ನ ಪುಸ್ತಕದಲ್ಲಿ ಬರೆದಿಟ್ಟು ಅದನ್ನು ಅದೇ ರೀತಿಯಾಗಿ ನೆರವೇರಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಮಾತಾಡು, ಎಷ್ಟು ಬೇಕಾ ಮಾತಾಡು. ಸ್ತೋತ್ರ. ಒಂದು ಸಾರಿ ಎಲೀಷ ಪ್ರವಾದಿ ಸ್ತೋತ್ರ, ಅವ್ನು ಬಾಳ್ಡೆಡ್ಡು, ಬೋಳು ತಲೆ, ಸ್ತೋತ್ರ. ಅದಕ್ಕೆ ಬೋಡಮಂಡೆ, ಕರೆಕ್ಟ್, ಅದು ವಾಕ್ಯದಲ್ಲಿ ಹಂಗೆ ಬರ್ದಿರೋ ಬೋಡಮಂಡೆ ಅಂತ. ಬೋಡು ಮಂಡೆ ಗೇಲಿ ಮಾಡಿದ್ರು, ಸಖತ್ತಾಗಿ ಗೇಲಿ ಮಾಡಿದ್ರು. ಬೋಡು ಮಂಡೆ ಅಂತ. ಸ್ತೋತ್ರ. ಎಲೀಷ ಏನು ಮಾಡ್ದ? ಸ್ತೋತ್ರ ಹೇಳ್ದ. ಬಂತು ನೋಡು ಕರಡಿಗಳು ಕಾಡಿಂದ. ಬೋರ್ಡ್ ಮಂಡೆ ಅಂದವರಿಗೆ ಜೀವನ ಇಲ್ದಿರಂಗೆ ತೆಗೆದಾಕ್ಬಿಡ್ತು. ಯು ಕ್ಯಾನ್ ಟಾಕ್, ಇನ್ನು ಹಿಂದ್ಗಡೆ ಮಾತಾಡೋದು
ಪಾಸ್ಟರ್ ಕಿವಿ ಕೇಳಲ್ಲ. ಏನಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಇವತ್ತು ಅಂದರೆ, ಹೊಸ ವರ್ಷ ಕಾಲಿಡಕ್ಕೆ ಮುಂಚೆ ಆದರೂ ನಿನ್ನ ಗುಣ ಒಂದಾದರೆ ಗುಣ ಹೊಂದಲಿ ಅಂತ. ಪಾಸ್ಟರ್ ಚಂದ್ರಮೌಳಿ ಹೇಳಿದ್ರು, ಪ್ರಾಫಸಿ, ಪ್ರಾಫಿಟಿಕಲ್ ವರ್ಡ್. ಇದೇ ಪ್ರಾಫಿಟಿಕಲ್ ವರ್ಡ್. ಆಮೇಲೆ ಹೇಳಿ ಚಂದ್ರಮೌಳಿ ಪಾಸ್ಟರ್, ಗಟ್ಟಿಯಾಗಿ ಹೇಳ್ರಿ, ಇದೇ ಪ್ರಾಫಿಟಿಕಲ್ ವರ್ಡ್. ಸ್ತೋತ್ರ. ಆಗರಳಿಗೆ ದೇವದೂತರು ಹೇಳಿದನು, ಆಗರಳೆ ನಿನಗೇನಾಯ್ತು, ಇನ್ನೇನಾಗಬೇಕು, ಯಾಕೆ ಇಲ್ಲಿದೆಯಾ, ಎದ್ದಾಳು, ಹೋಗು ನಿನ್ನ ಯಜಮಾನಿಯ ಮನೆಗೆ. ಸ್ತೋತ್ರ. You must repent and come back. God is giving a chance. ನನಗೆ ಯಾರನ್ನೂ ಕಳ್ಕೊಳೋ ಇಷ್ಟ ಇಲ್ಲ, ಯಾರಿಗೂ ದೋಷ ಆಗೋದ್ರಲ್ಲಿ ಒಂದು ಚೂರು ಇಷ್ಟ ಇಲ್ಲ. ಇಫ್ ಯು ಆರ್ ಗೋಯಿಂಗ್ ಥ್ರೂ, ನನ್ನನ್ನು ನೋಯಿಸಿದವರು ಸಹ ನೋವಿನಲ್ಲಿ ಆದೋದ್ರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಹೆಲ್ಪ್ ದೆಮ್. ಆದರೆ ಅವರವ್ರ ಸ್ವಭಾವ ಅದು. ಹೆಲ್ಪು ತಗೊಂಡು ಜಾಡಿಸು ಓದಿತೀನಿ ಅಂದರೆ ನಾನು ಹೇಳ್ತೀನಿ, ಅಂಥ ಸವಾಸನೂ ಬೇಡ, ಅಂಥ ಹೆಲ್ಪು ಬೇಡ. ಥ್ಯಾಂಕ್ ಯು ಜೀಸಸ್ ಲಾರ್ಡ್, ನೀನೇ ನೋಡ್ಕೊ, ನಾನು ಜಾಗ ಖಾಲಿ. ಸತ್ಯ ಎಷ್ಟು ಲೇಟಾಗಿ ರಿಯಾಕ್ಟ್ ಮಾಡುತ್ತೆ ನೋಡಿ, ಸುಳ್ಳು ಬೇಗ ರಿಯಾಕ್ಟ್ ಮಾಡಿಬಿಡುತ್ತೆ. ಆಮೇನ್. ದ ಗಾಡ್ ರಿಮೆಂಬರ್ಡ್ ನೋಹಸ್ ಫ್ಯಾಮಿಲಿ. ದೇವರು ನೋಹನ ಕುಟುಂಬವನ್ನ ನೆನಪು ಮಾಡಿಕೊಂಡನು. ಯಾಕೆ ನೆನಪು ಮಾಡಿಕೊಂಡ? ಎಲ್ಲರೂ ತಪ್ಪು ಮಾಡುವಾಗಲೂ, ಎಲ್ಲರೂ ಅಡ್ಡದಾರಿಗೆ ಹೋಗುವಾಗಲೂ ದೇವರ ವಾಗ್ದಾನವನ್ನು ಹಿಡಿದು, ದೇವರ ಮಾತಿಗೆ ವಿರುದ್ಧವಾಗಿ ಹೋಗದೆ, ದೈವ ಶಬ್ದಕ್ಕೆ ನಿಂತು, ದೇವರು ಹೇಳಿದ ಆಲೋಚನೆ ಮೇರೆಗೆ ಎಷ್ಟು ವರ್ಷ? 120 ವರ್ಷ. ನನ್ನ ನೋಹನಿಗಿಂತ ಅವನ ಮಕ್ಕಳನ್ನ ಬೇಷ್ ಅಂತೀನಿ, ಸಭಾಷ್ ಅಂತೀನಿ, ಕುಟುಂಬನ ಬೇಷ್ ಅಂತೀನಿ, ಸಭಾಷ್ ಅಂತೀನಿ. ಈ ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಇನ್ನೊಂದು ಕಡೆ. ನಿನ್ನ ಕುಟುಂಬ 4 ದಾರಿ ಆಗೋದಕ್ಕೆ ಕಾರಣ ಯಾರು? ಮೊದಲು ದೈವ ಭಯ ಇಲ್ಲದೆ ಇರೋದು. ಇವತ್ತು ಎಷ್ಟು ಜನ ಹೇಳ್ತೀರಾ, ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸ್ತೀವಿ. ಅಪ್ಪ ಸರಿ ಇದ್ರೆ ಮಕ್ಕಳು ಸರಿ ಇರ್ತಾರೆ, ಅಮ್ಮ ಸರಿ ಇದ್ರೆ ಮಕ್ಕಳು ಸರಿ ಇರ್ತಾರೆ. ಅಪ್ಪ ಅಮ್ಮ ಸೇರಿದ್ರೆ ಮಕ್ಕಳು ಮಾದರಿ ಜೀವಿತದಲ್ಲಿ ಇರ್ತಾರೆ. ಆಮೇನ್. ಐ ಆಮ್ ಸಾರಿ ಟು ಸೇ ದಿಸ್. ನಿಮ್ಮನ್ನೇ ನೀವು ದೇವರ ಸನ್ನಿಧಾನದಲ್ಲಿ ಒಪ್ಪಿಸ್ಕೊಡ್ರಿ, ಸನಾತನ ಮಾರ್ಗದಲ್ಲಿ ನಡೆಯೋದನ್ನು ಕಲ್ತ್ಕೊಡ್ರಿ. ನಿಮ್ಮ ಮಕ್ಕಳಿಗೆ ತಿಳಿಸ್ಬೇಕು, ಅವಾಗವಾಗ ಎಚ್ಚರಿಸ್ತಾ ಇರಬೇಕು. ನಿನ್ನ ಹಣ ಎಲ್ಲಿಂದ ಬಂತು, ಹೆಂಗೆ ಬಂತು, ಇದನ್ನು ಯಾವ ರೀತಿ ವ್ಯಯ ಮಾಡ್ತಾ ಇದೆಯಾ ಅನ್ನೋದು ಮಕ್ಕಳಿಗೆ ಅರಿವಾಗಬೇಕು. ಅವಶ್ಯಕತೆ ಇದೆ, ಅತ್ಯವಶ್ಯಕತೆ ಇದೆ. ಸ್ತೋತ್ರ. ಅತ್ಯವಶ್ಯಕವಾದದ್ದು ಊಟ. ಅವಶ್ಯಕತೆ ಅನ್ನೋದು ಐಸ್ ಕ್ರೀಮು. ಐಸ್ ಕ್ರೀಮ್ ತಿನ್ನಲಿಲ್ಲ ಅಂದರೆ ಸಾಯಲ್ಲ, ಊಟ ಮಾಡದಿರಿದ್ರೆ ಸತ್ತೋಗ್ಬಿಡ್ತೀನಿ. ಅತ್ಯವಶ್ಯಕವಾದ ಕಾರ್ಯಗಳನ್ನು ಮಾಡ್ರಿ. ನಾನು ಇದನ್ನು ಏನಕ್ಕೆ ಎಚ್ಚರಿಸ್ತಾ ಇದ್ದೀನಿ ಅಂದರೆ, 2021ರಲ್ಲಿ ಪ್ರವೇಶ ಮಾಡುವಾಗ ಪೂರ್ಣ ಹೃದಯದೊಂದಿಗೆ, ಪೂರ್ಣ ಆತ್ಮನೊಂದಿಗೆ, ಪೂರ್ಣ ಶಕ್ತಿಯೊಂದಿಗೆ ದೇವರ ಸನ್ನಿಧಾನದಲ್ಲಿ ಒಂದು ನಿಶ್ಚಯ ಇರಬೇಕು. ಯಾರು ಮರೆತರು, ನನ್ನ ದೇವರು ನನ್ನನ್ನು ಮರಿಲಿಲ್ಲ.